ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್ ಕರ್ನಾಟಕ. ದಿನದ ಪ್ರಮುಖ ಸುದ್ದಿಗಳು, ಅಪ್ಡೇಟ್ಸ್, ನ್ಯಾಷನಲ್ ಇಂಟರ್ನ್ಯಾಷನಲ್ ಸುದ್ದಿಗಳ ಜೊತೆಗೆ ಪ್ರಮುಖ ಸುದ್ದಿಗಳ ಪ್ರತಿನಿತ್ಯ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗುವಂತಹ ಪ್ರಮುಖ ವಿದ್ಯಮಾನಗಳ ಸ್ಪೀಡ್ ರೌಂಡ್ ಅಪ್ ಟಾಪ್ 18 at 8ಗೆ ಸ್ವಾಗತ. ನಾನು ಶ್ರುತಿರಾಜ್. ಹಾಗಾದ್ರೆ ಇವತ್ತಿನ ದಿನದ ಮೊದಲ ಪ್ರಮುಖ ಬೆಳವಣಿಗೆ ಏನಾಗಿದೆ ಹಾಗಾದ್ರೆ ಇಲ್ಲಿ ಮೋದಿ ವಿಷದ ಹಾವು ಅಂತ ಹೇಳಿ ಒಂದು ಕಡೆ ಖರ್ಗೆ ಅವರು ಹೇಳ್ತಾರೆ. ಮೋದಿ ವಿಷದ ಹಾವು ಅಂತ ವಿಚಾರವೇ ಈಗ ಬಿಜೆಪಿಗೆ ದೊಡ್ಡ ಮಟ್ಟದ ಚುನಾವಣಾ ಅಸ್ತ್ರವಾಗಿ ಪರಿಗಣಿಸಿದೆ. ಈಗ ನಾನು ಮೋದಿ ಬಗ್ಗೆ ಹೇಳಿದ್ದಲ್ಲ, ನೋವಾಗಿದ್ರೆ ಕ್ಷಮಿಸಿ, ಖೇದವನ್ನ ವ್ಯಕ್ತಪಡಿಸ್ತೀನಿ ಅಂತ ಹೇಳಿ ಖರ್ಗೆ ಅವರು ಯೂಟರ್ನ್ ನೋಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿಗೆ ಇದೇ ಒಂದು ರೀತಿ ಚುನಾವಣಾ ಅಸ್ತ್ರವಾಗ್ಬಿಟ್ಟಿದೆ, ಪ್ರಬಲವಾದಂತಹ ಅಸ್ತ್ರ ಸಿಕ್ಕಂತಾಗಿದೆ. ಮೋದಿ ವಿಷದ ಹಾವು ಸ್ವಲ್ಪ ಅದನ್ನೇನಾದ್ರೂ ನೆಕ್ಕಿದ್ರು ಸಾಕು, ಅಲ್ಲೇ ಸತ್ತು ಹೋಗ್ಬಿಡ್ತಾರೆ ಅನ್ನೋ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ರು. ಈ ವಿಚಾರವನ್ನ ಇಟ್ಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಬಿಜೆಪಿಯವರು ಟಾರ್ಗೆಟ್ ಅನ್ನ ಮಾಡ್ಕೊಂಡಿದ್ದಾರೆ ಖರ್ಗೆ ಅವರ ಹೇಳಿಕೆಯನ್ನು. ಮೋದಿ ಅಂದ್ರೆ ಈ ವಿಷದ ಹಾವಿದ್ದಂಗೆ. ನೀವಂದ್ರೆ ಇದು ವಿಷ ಅದ ಇಲ್ಲ ನೋಡೋಣ, ಸ್ವಲ್ಪ ನೆಕ್ ನೋಡೋಣ ಅಂತ ನೆಕ್ಕಕ್ ಹೋಗಿರಿ, ನೆಕ್ಕರು ಸತ್ತ. ಇಲ್ಲ ಇದು ವಿಷ ಅದನೋ ಎಲ್ಲೋ ಮೋದಿ ಕೊಟ್ಟಣ, ಒಳ್ಳೆ ಮನುಷ್ಯನ ಪ್ರಧಾನ ಮಂತ್ರಿ, ನಾವು ಸ್ವಲ್ಪ ನೋಡೋಣ, ನೆಕ್ ನೋಡೋಣ ಅಂತ ಹೇಳಿ ಆ ವಿಷಯವನ್ನ ನೆಕ್ ನೋಡಿದ್ರೆ ನೀವು ಮಲಗೇ ಬಿಡ್ತೀರಲ್ಲೇ. ಯಾವುದೇ ಒಂದು ವ್ಯಕ್ತಿ ಮೇಲೆ ಹೇಳಲಿಲ್ಲ, ನಾನು ಹೇಳಿದ್ದು RSS ಮತ್ತು ಬಿಜೆಪಿಯ ವಿಚಾರಧಾರೆ ಮೇಲೆ ಹೇಳಿದ್ದು. ಆದ್ರೆ ಅದಕ್ಕೆ ತಿರ್ಚಿ ಹೇಳಿ ಕೆಲವು ಜನ ವೈಯಕ್ತಿಕವಾಗಿ ಇವರು ಮೋದಿಗೆ ಹೇಳಿದ್ದಾರೆ ಅಂತ ಈಗ ಪ್ರಚಾರ ಮಾಡಕ್ ಶುರು ಮಾಡಿದ್ದಾರೆ. ಅದಕ್ಕಾಗಿ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ, ನನ್ನ ಹೇಳಿಕೆಯಿಂದ ಯಾರಿಗೆ ತಪ್ಪರ್ಥ ಆಗಿದ್ರೆ, ನೋವಾಗಿದ್ರೆ ಅದರ ಬಗ್ಗೆ ನಾನು ವಿಶೇಷವಾಗಿ ನನ್ನ ಖೇದವನ್ನು ವ್ಯಕ್ತಪಡಿಸ್ತೇನೆ. ಇನ್ನು ಖರ್ಗೆ ಅವರ ವಿವಾದಕ್ಕೆ ಬಿಜೆಪಿ ನಾಯಕರು ಕೂಡ ಕಿಡಿಕಾರಿದ್ದಾರೆ. ಹಿಂದೆ ಹೀಗೆಲ್ಲ ಮಾತನಾಡಿಯೇ ಕಾಂಗ್ರೆಸ್ ಇವತ್ತು ಈ ಹಂತಕ್ಕೆ ಬಂದಿದೆ ಅಂತ ಸಿಎಂ ತಿರುಗೇಟನ್ನ ಕೊಟ್ಟಿದ್ರೆ, ರಾಜ್ಯದ ಜನ ಕಾಂಗ್ರೆಸ್ಗೆ ಪಾಠ ಕಲಿಸ್ತಾರೆ ಅಂತ ಮತ್ತೊಂದು ಕಡೆ ಶೋಭಾ ಕರಂದ್ಲಾಜೆ ಅವರು ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಕೊಪ್ಪಳದಲ್ಲಿ ಮಾತನಾಡಿದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮೋದಿ ಬಗ್ಗೆ ಹಿಂಗೆ ಮಾತನಾಡಿ ಕಲಬುರಗಿಯಲ್ಲಿ ಸೋತಿದ್ದಾರೆ ಅಂತ ಟಾಂಗ್ ಕೊಟ್ರು. ಸೋನಿಯಾ ಗಾಂಧಿ ಏನು ವಿಷಕನ್ಯೆಯೇ ಅಂತ ಪ್ರಶ್ನಿಸಿದ್ದಾರೆ. ಸೋನಿಯಾ ಚೀನಾ ಹಾಗೆ ಪಾಕಿಸ್ತಾನದ ಏಜೆಂಟ್ ಅಂತ ಹೇಳಿದ್ದಾರೆ. ಇಂತಹ ಹೇಳಿಕೆ ವರ್ತನೆಗಳಿಂದ ಕಾಂಗ್ರೆಸ್ ವಿಪಕ್ಷದಲ್ಲಿ ಕೂರೋದಕ್ಕೂ ಕೂಡ ಅರ್ಹ ಆಗಿಲ್ಲ ಅಂತ ಹೇಳಿದ್ದಾರೆ. ಒಬ್ಬ ಪ್ರಧಾನಮಂತ್ರಿಗಳಿಗೆ ಈ ತರ ಮಾತನಾಡೋದು ಎಷ್ಟರ ಮಟ್ಟಕ್ಕೆ ಸರಿ? ಹಿಂದೆ ಹಿಂಗೆಲ್ಲ ಮಾತಾಡಿನೇ ಕಾಂಗ್ರೆಸ್ ಈ ಮಟ್ಟಕ್ಕೆ ಬಂದಿದೆ. ಕಾಂಗ್ರೆಸ್ಸಿಗರಿಗೆ ಇನ್ನೂ ಅಧಿಕಾರದ ಅಮಲು ಇಳಿದಿಲ್ಲ. ಅಧಿಕಾರದ ಅಮಲಿನಲ್ಲಿ, ಹಿಂದಿನ ಅಧಿಕಾರದ ಅಮಲಿನಲ್ಲಿ ಇನ್ನೂ ಮಾತಾಡ್ತಾ ಇಲ್ಲ. ಇನ್ನು ಮುಂದೆ ಬರುವಂತ ಪ್ರಶ್ನೆ ಇಲ್ಲ. ಮೋದಿ ಅವರ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮಾತಾಡುವಂತದ್ದು ಪರಿಪಾಠ ಆಗಿದೆ. ಪ್ರಧಾನಿ ಬಗ್ಗೆ ಅವಹೇಳನ ಮಾಡಿದ್ರ ಬಗ್ಗೆ ಅದಕ್ಕಾಗಿ ಇವತ್ತು ರಾಜ್ಯದ ಜನ ಅವರಿಗೆ ಪಾಠವನ್ನು ಕಲಿಸ್ತಾರೆ. ರಾಜ್ಯದ ಜನ ಕಾಂಗ್ರೆಸ್ಗೆ ತಕ್ಕ ಉತ್ತರವನ್ನು ಕೊಡ್ತಾರೆ. ಒಂದು ನಾಗರಾಹ ಮಾತಾಡ, ಯಾರೋ ಮೋದಿಯವ್ರ ಬಗ್ಗೆ ಮಾತಾಡ, ಮೋದಿಯವ್ರ ಬಗ್ಗೆ ಹಿಂಗೆ ಮಾತಾಡಿ ಗುಲ್ಬರ್ಗ ಲೋಕಸಭಾದಾಗ ಔಟ್ ಆದ್ರು. ಇವರು ಹಿರಿಯರು, ನಾವು ಗೌರವ ಐತಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಬಗ್ಗೆ. ಒಬ್ಬ ದೇಶದ ಪ್ರಧಾನ ಮಂತ್ರಿಗಳನ್ನ ಹೆಂಗ ಮಾತಾಡಿ, ಇವರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ, ಅವ್ರ ಬಗ್ಗೆ ನಾಗರಹಾವಿಗೆ ಹೋಲಿಸ್ತಾರೆ, ವಿಷ ಕಚ್ತಾರತ್ತೆ. ನಿಮ್ಮ ಪಾರ್ಟಿ ನೀವೇನು ಯಾರ ಮ್ಯಾಗ ಕುಣಿಲಕತ್ತಿರಲ್ಲ. ಸೋನಿಯಾ ಗಾಂಧಿ ಏನು ವಿಷಕನ್ಯೆ ನಂಗಾತ್ರ, ಸೋನಿಯಾ ಗಾಂಧಿ ಏನು ವಿಷಕನ್ಯೆ ನಂಗಾತ್ರ. ಈ ದೇಶ ಹಾಳು ಮಾಡೋದಂತ ಚೀನಾ ಮತ್ತು ಪಾಕಿಸ್ತಾನದ ಏಜೆಂಟ್ರಾಗಿ ಕೆಲಸ ಮಾಡುವಂತ ಸೋನಿಯಾ ಗಾಂಧಿ, ಚೀನಾ ಮತ್ತು ಪಾಕಿಸ್ತಾನದ ನೆರವು ಬೇಡದಪ್ಪ ಮಣಿಶಂಕರಯ್ಯ ಏನಂತೇಳಿ ಪಾಕಿಸ್ತಾನದವ್ರು ಎಲ್ಲ ಬಂದು ಈ ನರೇಂದ್ರ ಮೋದಿನ ಇಳಿಸ್ಬೇಕು ಅನ್ನೋಂಥ ಸಂದೇಶ ಕೊಟ್ಟ. ಒಬ್ಬ ಚಾ ಮಾರವ ಈ ದೇಶದ ಪ್ರಧಾನಮಂತ್ರಿ ಏನಂತೇಳಿ ಅಪಮಾನ ಮಾಡಿದ. ಏನಾಯ್ತು? ಕಾಂಗ್ರೆಸ್ ವಿರೋಧ ಪಕ್ಷಕ್ಕೆ ಸಹಿತ ಅರ್ಹತೆ ಇಲ್ಲ. ಇವತ್ತು ಖರ್ಗೆ ಅವರ ಹೇಳಿಕೆಯಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಅಪಮಾನ ಮಾಡುವಂತ ಕೆಲಸ ಮಾಡಿದ್ದಾರೆ. ನಾವೆಲ್ಲ ಅದನ್ನ ಹಗರ್ ತಿಳ್ಕೋಬಾರ್ದು. ಬಾಯಿಗೆ ಬಂದಂಗೆ ಮಾತಾಡಕತ್ತಾರೆ. ನಾಗರಹಾವ ಅಂತಾರೆ. ಸಿದ್ದರಾಮಯ್ಯನವರು ಇಡೀ ಲಿಂಗಾಯತರೆಲ್ಲ ಭ್ರಷ್ಟರು ಅದಾತಾರೆ. ನೀವು ಬೈರಿ, ಸಿದ್ದರಾಮಯ್ಯ ಯಡಿಯೂರಪ್ಪರಿಗೆ ಬೈಲಿ, ನನಗೆ ಬೈಲಿ, ಬೊಮ್ಮಾಯಿಗೆ ಬೈಲಿ, ವೈಯಕ್ತಿಕ ಬೈರಿ. ರಾಜಕಾರಣ ನಾವು ನಿಮಗೆ ಬೈತೀವಿ, ನೀವು ನಾವು ಇಡೀ ಸಮುದಾಯಕ್ಕನೇ ಇವತ್ತು ನೀವು ಏನು ಹೇಳಕತ್ತೀರಿ? ಭ್ರಷ್ಟ ಅಂತ ಹೇಳಕತ್ತೀರಿ. ಒಂದು ನಾಗರ
ಇನ್ನು ಖರ್ಗೆ ವಿಷ ಹೇಳಿಕೆಯೇ ಬಿಜೆಪಿಗೆ ಇದೀಗ ಚುನಾವಣಾ ಅಸ್ತ್ರ ಆಗ್ಬಿಟ್ಟಿದೆ. ಜನರ ಅನುಕಂಪವನ್ನ ಗಿಟ್ಟಿಸಲಿಕ್ಕೆ ಕಮಲ ಇದೀಗ ಪ್ಲಾನ್ ಮಾಡ್ಕೊಂಡಿದೆ. ಚುನಾವಣೆ ಮುಗಿಯೋ ತನಕ ಕೂಡ ಇದೇ ವಿಚಾರವನ್ನ ಜೀವಂತವಾಗಿಡುವಂತಹ ತಂತ್ರವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಸೊ ಖರ್ಗೆ ವಿಚಾರ ಇದೇ ಒಂದ್ ರೀತಿ ದೊಡ್ಡ ಮಟ್ಟದ ಅಸ್ತ್ರ, ಕಮಲಾಸ್ತ್ರ ಆಗ್ಬಿಟ್ಟಿದೆ. ಜನರ ಅನುಕಂಪವನ್ನ ಗಿಟ್ಟಿಸಲಿಕ್ಕೆ ಕಮಲಪಾಳಿಯ ಪ್ಲಾನ್ ಮಾಡ್ತಾ ಇದೆ ಚುನಾವಣೆ ಮುಗಿಯೋ ತನಕ. ಸೊ ಇದೇ ವಿಚಾರವನ್ನ ಇಟ್ಕೊಂಡು ನಾವು ಮುಂದಾಳತ್ವದಲ್ಲಿ ಇಟ್ಕೊಂಡು ಹೋಗೋಣ, ಇದೊಂದು ರೀತಿಯ ಅಸ್ತ್ರ ಚೆನ್ನಾಗಿ ಸಿಕ್ಕಿದೆ ಈ ಟೈಮ್ ನಲ್ಲಿ ಅನ್ನೋ ರೀತಿಯ ಲೆಕ್ಕಾಚಾರಗಳನ್ನ ಬಿಜೆಪಿ ಪಾಳಿಯ ಹಾಕೊಂಡಿದೆ. ನೋಡ್ಬೇಕಿದೆ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಹೇಳಿ. ಮತ್ತೊಂದ್ ಕಡೆಗೆ ಎಐಸಿಸಿ ಅಧ್ಯಕ್ಷರು ಈಗಾಗಲೇ ಸೊ ಖೇದವನ್ನ ಕೂಡ ವ್ಯಕ್ತಪಡಿಸ್ತೀನಿ ಅಂತ ಹೇಳಿ ಸಾರಿಯನ್ನ ಕೂಡ ಕೇಳುವಂತಹ ಕೆಲಸವನ್ನ ಮಾಡಿಬಿಟ್ರು. ನೋಡಬೇಕು ಇನ್ ಯಾವ್ಯಾವೆಲ್ಲ ಮಟ್ಟಿಗೆ ಯೂ ಟರ್ನ್ಗಳಾಗತ್ತೆ ಅಥವಾ ಬೆಳವಣಿಗೆಗಳಾಗತ್ತೆ ಈ ವಿಚಾರಕ್ಕೆ ಅಂತ. ನೋಡಿ, ಇದೀಗ ಖರ್ಗೆ ವಿಚಾರ ಯಾವ ರೀತಿಯಾಗಿ ಕಮಲದ ಅಸ್ತ್ರ ಆಗ್ಬಿಟ್ಟಿದೆ, ಖರ್ಗೆ ಹೇಳಿಕೆಯನ್ನ ಯಾವ ರೀತಿಯಾಗಿ ಇವರು ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಕೂಡ ನಾವು ತೋರಿಸ್ತಾ ಹೋಗ್ಬಿಡ್ತೇವೆ. ನೋಡಿ, ಖರ್ಗೆ ವಿಚಾರವೇ ಇದೀಗ ಕಮಲಾಸ್ತ್ರ ಆಗ್ಬಿಟ್ಟಿದೆ. ಖರ್ಗೆ ಹೇಳಿಕೆಯೇ ಇದೀಗ ಜೀವಂತವಾಗಿಡುವಂತಹ ಪ್ರಯತ್ನವನ್ನ, ಅಂದ್ರೆ ಎಲೆಕ್ಷನ್ ಮುಗಿಯೋ ತನಕ ಅದೇ ವಿಚಾರವನ್ನ ಇಟ್ಕೊಳ್ಳೋದು, ಮೋದಿ ಮೂಲಕವೇ ತಿರುಗೇಟನ್ನ ಕೊಡುವಂತ ಕೆಲಸ ಮಾಡಿಸೋದು, ಆಕ್ರೋಶ ಇಲ್ಲದೆ ಭಾವನಾತ್ಮಕವಾಗಿ ಅದನ್ನ ಕನ್ವರ್ಟ್ ಮಾಡಿಬಿಡೋದು. ಮೋದಿಯ ವಿರುದ್ಧ ಈ ಹಿಂದೆ ಹಲವಾರು ಜನ ಇದೇ ರೀತಿಯಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ, ಯಾರೆಲ್ಲ ಯಾವ್ಯಾವ ಹೇಳಿಕೆಗಳನ್ನ ಕೊಟ್ಟಿದ್ರು, ಈ ಸಂದರ್ಭದಲ್ಲಿ ಮತ್ತೆ ಅದನ್ನೆಲ್ಲವನ್ನ ಕೂಡ ಮುನ್ನೆಲೆಗೆ ತರೋದು. ಸಾವಿನ ವ್ಯಾಪಾರಿ ಅಂದಿದ್ರು, ರಾವಣ ಅಂತ ಹೇಳಿದ್ರು, ಈಗ ವಿಷಸರ್ಪ ಅಂತ ಹೇಳಿದಾರಲ್ಲ, ಇದೆಲ್ಲ ವಿಚಾರಗಳನ್ನ ಕೂಡ ಮುನ್ನೆಲೆಗೆ ತಂದು ಜನರ ಮನಸ್ಸಿನಲ್ಲಿ ಹೇಳಿ ಭಾವನಾತ್ಮಕವಾಗಿ ಮತಗಳನ್ನ ಗಿಟ್ಟಿಸುವಂತಹ ಪ್ಲಾನ್ ಇದೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೆ, ಈಗ ಪ್ರಮುಖವಾಗಿ ಬಿಜೆಪಿ ಅವರಿಗೆ ಒಂದ್ ರೀತಿ ಕಮಲ ಅಸ್ತ್ರ ಸಿಕ್ಬಿಡ್ತಾ ಅಂತ ಹೇಳಿ ಖರ್ಗೆ ಅವರ ಮಾತುಗಳೇ ಅವರಿಗೆ ಈಗ ಒಂದು ಬ್ರಹ್ಮಾಸ್ತ್ರ ಆಗ್ತಾ ಇದೆಯಾ ಅಂತ? ಖಂಡಿತವಾಗಿಯೂ ಶ್ರುತಿ ರಾಜು, ಯಾಕಂತ ಹೇಳಿದ್ರೆ ಯಾರು ಕೂಡ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವೈಯಕ್ತಿಕವಾಗಿ ಟೀಕೆ ಮಾಡಬಾರ್ದು ಮತ್ತು ವೈಯಕ್ತಿಕ ನಿಂದನೆ ಮಾಡಬಾರ್ದು ಅಂತ ಹೇಳಿ ಎಐಸಿಸಿ ಇಂದಲೇ ಕರ್ನಾಟಕದ ರಾಜ್ಯ ನಾಯಕರಿಗೆ ಇನ್ಸ್ಟ್ರಕ್ಷನ್ ಕೊಡ್ಲಾಯ್ತು. ಆದ್ರೆ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಷದ ಹಾವು ಅನ್ನೋ ಒಂದು ಪದವನ್ನು ಬಳಸುವ ಮುಖಾಂತರ ವೈಯಕ್ತಿಕ ನಿಂದನೆಯನ್ನು ಮಾಡಿರುವಂತದ್ದು. ಈ ಹಿಂದೆ ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಾವಣನಿಗೆ ಹೋಲಿಸುವ ಮುಖಾಂತರ ಅಲ್ಲಿ ಗುಜರಾತ್ ನಲ್ಲಿ ಸ್ಥಳೀಯ ಆಸ್ಪತ್ರೆಯನ್ನು ಬಳಸುವ ಮುಖಾಂತರ ಕಾಂಗ್ರೆಸ್ ವಿರುದ್ಧ ಅತಿ ದೊಡ್ಡ ಒಂದು ಹೋರಾಟವನ್ನು ಮಾಡಿದ್ರು ಮತ್ತು ಅತಿ ದೊಡ್ಡ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡಿದ್ರು. ಇದೀಗ ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ಒಂದು ಚುನಾವಣೆ ಸಮಯದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಷದ ಹಾವು ಹೇಳಿಕೆಯನ್ನ ಅನುಕಂಪದ ಮತಗಳಾಗಿ ಮತ್ತು ಭಾವನಾತ್ಮಕ ಮತಗಳಾಗಿ ಪರಿವರ್ತಿಸಲು ಇದೀಗ ಎಲ್ಲಾ ರೀತಿಯ ತಯಾರಿಯನ್ನು ಮಾಡ್ತಿರುವಂತದ್ದು. ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರುಗಳು ಖರ್ಗೆಯ ಹೇಳಿಕೆಯನ್ನ ರಾಜ್ಯದ ಎಲ್ಲಾ ನಾಯಕರು ಖಂಡಿಸಬೇಕು ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು. ದೇಶದ ಪ್ರಧಾನಿ ವಿರುದ್ಧ ಅವಹೇಳನವಾಗಿ ಮತ್ತು ವಿಷದ ಹಾವು ಅನ್ನೋ ಪದವನ್ನು ಬಳಸಿರುವಂತದ್ದು ಎಲ್ಲೊಂದ್ ಕಡೆ ಅದು ದೇಶದ ನಾಗರಿಕರಿಗೆ ಮಾಡಿರ್ತಕ್ಕಂಥ ಅವಮಾನ ಅನ್ನೋ ರೀತಿಯಲ್ಲಿ ತಾವೆಲ್ಲರೂ ಕೂಡ ವಾಗ್ದಾಳಿಯನ್ನು ಮಾಡ್ಬೇಕಂತೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಇಡೀ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯಿಂದ ಹಿಡಿದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಾಜ್ಯದ ಎಲ್ಲಾ ನಾಯಕರು ಕೂಡ ಚುನಾವಣಾ ರ್ಯಾಲಿ, ಸಾರ್ವಜನಿಕ ಸಭೆ ಮತ್ತು ಸಮಾವೇಶಗಳಲ್ಲಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಷದ ಹಾವು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು, ಆ ಮುಖಾಂತರ ಜನರ ಮುಂದೆ ಕೊಂಡೊಯ್ಯಬೇಕಂತ ಹೇಳಿ ತೀರ್ಮಾನ ಮಾಡುವಂತದ್ದು. ಒಟ್ಟಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೀಗ ವಿಷದ ಹಾವು ವಿಚಾರವಾಗಿ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಇದು ಅತಿ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿರುವಂತದ್ದು. ಹಾಗಾಗಿ ಇದನ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ತಾರೆ, ಇದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದು ಮತಗಳಾಗಿ ಪರಿವರ್ತನೆ ಆಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಶ್ರುತಿ, ಜೊತೆಗೆ ಈಗಾಗಲೇ ಒಂದು ಕಡೆ ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಟ್ಟು ಅವರಿಗೆ ದೊಡ್ಡ ಮಟ್ಟದ ಸಂಕಷ್ಟಗಳು ಎದುರಾಗಿತ್ತು. ಈಗ ನೋಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಚಾರಗಳು. ಸೊ ಇದೆಲ್ಲವೂ ಕೂಡ ಬಿಜೆಪಿ ಅವರಿಗೆ ಸಾಲು ಸಾಲು ಅಸ್ತ್ರಗಳು ಸಿಕ್ಕಂಗ ಆಗ್ತಾ ಇದೆಯಾ? ಕಾಂಗ್ರೆಸ್ನವರು ಅವರೇ ಬಿಟ್ಕೊಡ್ತಾ ಇದ್ದಾರೆ ಅಸ್ತ್ರಗಳನ್ನ ಅಂತ ಅನಿಸ್ತಾ ಇದೆ. ಖಂಡಿತವಾಗಿಯೂ ಎಲ್ಲ ಒಂದ್ ಕಡೆ ಇದು ಚುನಾವಣೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ಹೇಳಿಕೆಯನ್ನು ಕೊಟ್ಟಿದ್ರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇದು ಅತಿ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿರುವಂತದ್ದು. ಇದನ್ನ ಭಾವನಾತ್ಮಕ ವಿಚಾರವಾಗಿ ಕನ್ವರ್ಟ್ ಮಾಡಿ ಅನುಕಂಪವಾಗಿ ಪರಿವರ್ತನೆ ಮಾಡಿ ಆ ಮುಖಾಂತರ ಜನರ ಬಳಿ ಕೊಂಡೊಯ್ಯಲು ತೀರ್ಮಾನ ಮಾಡುವಂತದ್ದು. ಇದೇ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಕೊಟ್ಟ ಕೆಲವೇ ನಿಮಿಷಗಳಲ್ಲಿ ಇಡೀ ರಾಜ್ಯಾದ್ಯಂತ ಅನೇಕ ನಾಯಕರುಗಳು ಮಲ್ಲಿಕಾರ್ಜುನ್ ಹೇಳಿಕೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದೀಗ ರಾಜ್ಯಾದ್ಯಂತ ಚುನಾವಣೆ ಹೊತ್ತಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ಲಿಕ್ಕೆ ಸದ್ಯಕ್ಕೆ ತೀರ್ಮಾನವನ್ನ ಮಾಡಿರುವಂತದ್ದು. ಇದು ಕರ್ನಾಟಕದಲ್ಲಿ, ಯಾಕಂದ್ರೆ ಗುಜರಾತ್ ನ ಅಸ್ಮಿತೆಯನ್ನ ಅಲ್ಲಿ ಪ್ರಯೋಗವನ್ನ ಮಾಡಲಾಯ್ತು. ರಾವಣ ಹೇಳಿಕೆ ಎಲ್ಲೊಂದ್ ಕಡೆ ಕಾಂಗ್ರೆಸ್ಗೆ ಗುಜರಾತ್ ಚುನಾವಣೆಯಲ್ಲಿ ಮುಳುವಾಯ್ತು. ಆದ್ರೆ ಕರ್ನಾಟಕದಲ್ಲೂ ಕೂಡ ಎಲ್ಲೊಂದ್ ಕಡೆ ಈ ಹೇಳಿಕೆ ಅನುಕಂಪವಾಗಿ ಪರಿವರ್ತನೆಯಾಗಿ ಮತಗಳಾಗಿ ಪರಿವರ್ತನೆ ಆಗುತ್ತೆ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿದೆ. ಶ್ರುತಿ, ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಕಾದ್ ನೋಡ್ಬೇಕು ಯಾವ ರೀತಿಯಾಗಿ ವಿಚಾರಗಳು ಮುಂದುವರ್ಕೊಂಡು ಹೋಗುತ್ತೆ, ಇದು ಯಾರಿಗೆ ಪ್ಲಸ್ ಆಗುತ್ತೆ ಯಾರಿಗೆ ಮೈನಸ್ ಆಗುತ್ತೆ ಅಂತ ಕಾದ್ ನೋಡೋಣ. ಇನ್ನು ಪ್ರಮುಖವಾಗಿ ಇವತ್ತು ಅಥವಾ ನಾಳೆ ಬಿಜೆಪಿ ಮೆಗಾ ಪ್ರಚಾರವನ್ನ ಹಮ್ಮಿಕೊಂಡಿದೆ. ಮೆಗಾ ರ್ಯಾಲಿಗಳನ್ನ ನಡೆಸ್ತಾರೆ, ರೋಡ್ ಶೋಗಳನ್ನ ನಡೆಸ್ತಾರೆ. ಈಗಾಗಲೇ ಅಮಿತ್ ಶಾ ಅವರು ರಾಜ್ಯದಲ್ಲೇ ಬೀಡು ಬಿಟ್ಟಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಅವ್ರದ್ದೊಂದು ರೀತಿ ಸ್ಟ್ರಾಟಜಿ ಆಗಿದ್ರೆ
ಮತ್ತೊಂದು ಕಡೆಗೆ ಮೋದಿ ಅವರ ಆಗಮನ ಆಗ್ತಾ ಇರೋದ್ರಿಂದ ಅದಕ್ಕೊಂದಷ್ಟು ಪ್ಲಾನ್ಗಳಿದೆ. ಇನ್ನು ಅಮಿತ್ ಶಾ ಮೋದಿ ಅವರನ್ನ ಹೊರತುಪಡಿಸಿದ್ರು ಕೂಡ ಈ ನಡ್ಡಾ ಅವರು, ಫಡ್ನವೀಸ್ ಅವರು ಕೂಡ ಭರ್ಜರಿ ಮತಬೇಟೆಗೆ ಇಳಿತಾ ಇದ್ದಾರೆ. ನಾಳೆ ನಾಡಿದ್ದು ಪ್ರಧಾನಿಯವರ ಮೋದಿಯ ಮತಬೇಟೆ ನಡೆಯುತ್ತೆ. ಈ ಹುಬ್ಬಳ್ಳಿ ಗದಗದಲ್ಲಿ ಅಮಿತ್ ಶಾ ಅವರು ರೋಡ್ ಶೋವನ್ನ ನಡೆಸ್ತಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಜೆಪಿ ನಡ್ಡಾ ಅವರು ಪ್ರಚಾರದ ರ್ಯಾಲಿಯನ್ನ ನಡೆಸ್ತಾರೆ. ಮತದಾನದವರೆಗೂ ಕೂಡ ನಿರಂತರವಾಗಿ ಪ್ರಚಾರವನ್ನ ಮಾಡಬೇಕು ಅನ್ನೋ ಸಿದ್ಧತೆಗಳು ಬಿಜೆಪಿಯಲ್ಲಿ ಈಗಾಗಲೇ ರೆಡಿಯಾಗಿದೆ. ಇನ್ನು ಪ್ರಮುಖವಾಗಿ ಇವತ್ತಿನ ವಿಚಾರದಲ್ಲಿ ನೋಡೋದಾದ್ರೆ ಮಧ್ಯಾಹ್ನ ಶಿವಮೊಗ್ಗದ ಸೊರಬದಲ್ಲಿ ಹಾಗೆ ಶಿರಾಳಕೊಪ್ಪದಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಬಳಿಕ ಸಂಜೆ ವೇಳೆಗೆ ಮತ್ತೂರಿನಲ್ಲಿ ಪ್ರಮುಖರ ಜೊತೆಯಲ್ಲಿ ಸಭೆಯನ್ನ ನಡೆಸ್ತಾರೆ. ಶಿವಮೊಗ್ಗದಲ್ಲೇ ವಾಸ್ತವ್ಯವನ್ನ ಕೂಡ ಹೂಡುವಂತಹ ಪ್ಲಾನ್ಗಳನ್ನ ಹಾಕೊಂಡಿದ್ದಾರೆ. ಸೊ ಇದು ಸದ್ಯದ ಮಟ್ಟಿಗೆ ಇವತ್ತಿನ ಬಿಜೆಪಿಯ ಪ್ಲಾನ್ಗಳು. ಸೊ ಯಾವ್ಯಾವ ರೀತಿಯಾಗಿ ಮಾಡಬೇಕು, ಯಾರ್ಯಾರು ಯಾವ್ಯಾವ ಕ್ಷೇತ್ರಗಳಿಗೆ ಹೋಗಬೇಕು, ಮತಭೇಟಿಯನ್ನ ಮಾಡಬೇಕು ಅಂತ ಹೇಳಿ ಮೋದಿ ಬರೋದ್ರ ಒಳಗಡೆ ಈಗಾಗಲೇ ಎಲ್ಲ ರೀತಿಯಾಗಿ ಸಿದ್ಧತೆಗಳಾಗಬೇಕು. ಸೊ ನಾವು ಕೆಲವೊಂದಿಷ್ಟು ಕವರ್ ಮಾಡಬೇಕು, ಕೆಲವೊಂದಿಷ್ಟು ಕ್ಷೇತ್ರಗಳನ್ನ ಅಲ್ಲಿನ ಪ್ರಮುಖರಿಗೆ ಯಾವ ರೀತಿಯಾಗಿ ಟಾರ್ಗೆಟ್ ಅನ್ನ ಕೊಡಬೇಕು ಅನ್ನೋದನ್ನ ಈಗಾಗಲೇ ನೋಡ್ಕೊಂಡಿದ್ರು. ಸೊ ಭರ್ಜರಿ ಮತಬೇಟೆ ಯಾವ ರೀತಿಯಾಗಿ ಆಗ್ತಾ ಇದೆ ಅಂದ್ರೆ ಮೋದಿ ಅವರ ಎಂಟ್ರಿ 6 ದಿನಗಳ ಕಾಲ ಇರುತ್ತೆ. 20ಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಕವರ್ ಮಾಡ್ತಾರೆ. ಪ್ರಮುಖವಾಗಿ ಹುಬ್ಬಳ್ಳಿ ಧಾರವಾಡ ಕೇಂದ್ರದಿಂದ ಸುದೀಪ್ ಅವರನ್ನ ಮತಬೇಟೆಗೆ ಇಳಿಸ್ತಾ ಇದ್ದಾರೆ. ನವಲಗುಂದದ ಕ್ಷೇತ್ರದ ಅಣ್ಣಿಗೇರಿಗೆ ಇವತ್ತು ಅಮಿತ್ ಶಾ ಅವರು ಭೇಟಿ ಕೊಡ್ತಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲೂ ಕೂಡ ಶಾ ಅವರು ಮತಬೇಟೆಗಿಳಿತಾರೆ. ಬೆಂಗಳೂರಿನಲ್ಲಿ ಮತ್ತೊಂದು ಕಡೆಗೆ ಫಡ್ನವೀಸ್ ಅವರು ಮರಾಠಿಗರೊಂದಿಗೆ ಚರ್ಚೆಯನ್ನ ನಡೆಸ್ತಾರೆ. ಶನಿವಾರ ಭಾನುವಾರ ಮೋದಿ ಅವರ ಮತಬೇಟೆ ಶುರುವಾಗುತ್ತೆ. ಸೊ ನಾಳೆ ಎಂಟ್ರಿ ಆಗ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ. ಶೆಟ್ಟರ್ ಕಾಂಗ್ರೆಸ್ ಸೇರ್ಪಡೆಯಾಗಿರೋದ್ರಿಂದ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತಹ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಕ್ಷೇತ್ರಕ್ಕೆ ಇವತ್ತು ನಟ ಕಿಚ್ಚ ಸುದೀಪ್ ಅವರ ಭೇಟಿಯಾಗುತ್ತೆ. ಬಿಜೆಪಿ ಅಭ್ಯರ್ಥಿ ಮಹೇಶ್ ತೆಂಗಿನಕಾಯಿ ಪರವಾಗಿ ನಟ ಸುದೀಪ್ ಅವರು ರೋಡ್ ಶೋವನ್ನ ನಡೆಸಿ ಮತಯಾಚಿಸಲಿದ್ದಾರೆ. ರಾಜಾಜಿನಗರದ ದೇವಾಂಗಪೇಟೆಯಿಂದ ಆರಂಭಗೊಳ್ಳುತ್ತೆ ಈ ರೋಡ್ ಶೋ. ಈ ಬೆಂಗೇರಿಯ ಕಲ್ಮೇಶ್ವರ ದೇವಸ್ಥಾನದ ಬಳಿ ಅಂತ್ಯ ಆಗುತ್ತೆ. ಬಳಿಕ ಕಲಘಟಕಿಯ ಅಳ್ನಾವರ, ಧಾರವಾಡ ಗ್ರಾಮೀಣ ಹಾಗೆ ಈ ನವಲಗುಂದದಲ್ಲಿ ಬಿಜೆಪಿ ಪರವಾಗಿ ಸುದೀಪ್ ಅವರು ಪ್ರಚಾರವನ್ನ ನಡೆಸ್ತಾರೆ. ಇನ್ನು ಧಾರವಾಡ ಗದಗದಲ್ಲಿ ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭರ್ಜರಿ ಪ್ರಚಾರವನ್ನು ನಡೆಸ್ತಾರೆ. ಧಾರವಾಡ ಜಿಲ್ಲೆಯ ನವಲಗುಂದ ಕ್ಷೇತ್ರದ ಅಣ್ಣಿಗೇರಿಯಲ್ಲಿ ರೋಡ್ ಶೋವನ್ನ ಕೂಡ ನಡೆಸ್ತಾರೆ ಅಮಿತ್ ಶಾ ಅವರು. ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಶಂಕರ್ ಪಾಟೀಲ್ ಮುನೇನಕೊಪ್ಪ ಪರವಾಗಿ ಮತಯಾಚನೆ ಮಾಡ್ತಾರೆ. ಬಳಿಕ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರಕ್ಕೆ ಅವರು ಆನಂತರ ತೆರಳುತ್ತಾರೆ. ಮರಾಠ ಮತಗಳ ಮೇಲೆ ಕಣ್ಣಿಟ್ಟಿರುವಂತಹ ಬಿಜೆಪಿ ಮರಾಠಿಗರು ಎಲ್ಲೆಲ್ಲಿ ಹೆಚ್ಚಿಗೆ ಇದ್ದಾರೆ, ಸೊ ಆ ಎಲ್ಲ ಕಡೆಗಳಲ್ಲಿ ಮಹಾರಾಷ್ಟ್ರದ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಅವರನ್ನ ಕರೆಸಿ ಪ್ರಚಾರವನ್ನ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಫಡ್ನವೀಸ್ ಅವರು ಬೆಳಗಾವಿ, ವಿಜಯಪುರ ಕೆಲವೆಡೆ ಪ್ರಚಾರವನ್ನ ನಡೆಸಿದ್ರು. ಇವತ್ತು ಫಡ್ನವೀಸ್ ಅವರು ಬೆಂಗಳೂರಿನ ವಸಂತ ನಗರದಲ್ಲಿರುವಂತಹ ಈ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಕಲ್ಯಾಣ ಮಂಟಪದಲ್ಲಿ ಮರಾಠಿಗರ ಸಭೆಯನ್ನ ನಡೆಸ್ತಾರೆ. ಮರಾಠ ಮಿತ್ರ ಸಂಪರ್ಕದ ಸಭೆ ಮೂಲಕ ಕರ್ನಾಟಕದಲ್ಲಿರುವಂತಹ ಮರಾಠಿ ಮತಗಳನ್ನ ಸೆಳೆಯೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ವೆಲ್ಕಮ್ ಬ್ಯಾಕ್. ನಾಳೆಯಿಂದ 6 ದಿನಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯದೆಲ್ಲೆಡೆ 20ಕ್ಕೂ ಹೆಚ್ಚುಗಳ ಕಡೆ ಮತಭೇಟಿಯನ್ನ ಮಾಡಲಿದ್ದಾರೆ. ನಾಳೆ ಕರ್ನಾಟಕಕ್ಕೆ ಆಗಮಿಸ್ತಾ ಇರುವಂತಹ ಮೋದಿ 2 ದಿನ ವಿವಿಧೆಡೆ ಪ್ರಚಾರ ಕಾರ್ಯದಲ್ಲಿ ತೊಡಗುತ್ತಾರೆ. ಬಳಿಕ ಮೇ 2, 3, 6 ಮತ್ತೆ 7ರಂದು ಮತ್ತೆ ರಾಜ್ಯದ ಹಲವೆಡೆ ರೋಡ್ ಶೋವನ್ನ ನಡೆಸ್ತಾರೆ. ನಾಳೆ ಹುಮ್ನಾಬಾದ್, ವಿಜಯಪುರ, ಕುಡಚಿ, ಬೆಂಗಳೂರು ಉತ್ತರದಲ್ಲಿ ಮೋದಿ ಪ್ರಚಾರ ನಡೆಸ್ತಾರೆ. ಭಾನುವಾರ ಕೋಲಾರ, ಚನ್ನಪಟ್ಟಣ, ಬೇಲೂರು, ಮೈಸೂರಿನಲ್ಲಿ ಮತಭೇಟಿಯನ್ನ ಮೋದಿ ಅವರು ನಡೆಸ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ ಹಿನ್ನೆಲೆ ರಾಜ್ಯದೆಲ್ಲೆಡೆ ಭಾರಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಬೆಂಗಳೂರಿನಲ್ಲಿ ಮೋದಿ 5.5 ಕಿಲೋಮೀಟರ್ ವರೆಗೆ ರೋಡ್ ಶೋವನ್ನು ನಡೆಸುತ್ತಾರೆ. ಈ ರೋಡ್ ಶೋ ಉದ್ದಕ್ಕೂ ಕೂಡ ಬ್ಯಾರಿಕೇಡ್ ಅನ್ನು ಹಾಕಿ ಜನ ರಸ್ತೆಗೆ ಬಾರದಂತೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಭದ್ರತೆಗಾಗಿ 1,500 ಪೊಲೀಸರನ್ನ ನಿಯೋಜನೆ ಮಾಡೋದಕ್ಕೆ ತೀರ್ಮಾನಿಸಿದ್ದಾರೆ. ಅಲ್ಲದೆ ಮೋದಿ ಜೊತೆ 2 ಕೇಂದ್ರ ಸೇನಾ ಪಡೆ ಕೂಡ ಇರುತ್ತೆ. ರೋಡ್ ಶೋ ಉದ್ದಕ್ಕೂ ಸಿಸಿಟಿವಿಗಳನ್ನು ಅಳವಡಿಸಲಾಗಿದ್ದು ಡ್ರೋನ್ ಮೂಲಕ ಕೂಡ ಕಣ್ಗಾವಲನ್ನ ಇರಿಸಲಾಗುತ್ತೆ. ರಸ್ತೆಯ ಅಕ್ಕಪಕ್ಕ ಇರುವಂತಹ ಮನೆಗಳ ಮೇಲೆ ಯಾರಿಗೂ ನಿಲ್ಲಲು ಅವಕಾಶ ನೀಡದಂತೆ ಸೂಚನೆ ಕೊಡಲಾಗಿದೆ. ಎಲ್ಲ ಕಟ್ಟಡಗಳ ಮೇಲೆ ಪೊಲೀಸರು ಇರುತ್ತಾರೆ. ಇತ್ತೀಚೆಗೆ ಬಾಡಿಗೆಗೆ ಬಂದಿರುವವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಪೊಲೀಸರು. ಈಗಾಗಲೇ ಮೈಸೂರು, ಹಾಸನ, ತುಮಕೂರಲ್ಲಿ ಪ್ರಚಾರವನ್ನು ನಡೆಸಿರುವಂತಹ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರು ಇವತ್ತಿನಿಂದ ಮೇ 8ರವರೆಗೆ ಬರೋಬ್ಬರಿ 42 ಕಡೆ ಪ್ರಚಾರವನ್ನು ನಡೆಸೋದಕ್ಕೆ ತೀರ್ಮಾನಿಸಿದ್ದಾರೆ. ಆರೋಗ್ಯದ ದೃಷ್ಟಿಯಿಂದ ವಾರದಲ್ಲಿ 1 ದಿನ ವಿಶ್ರಾಂತಿಯನ್ನ ಮಾಡ್ತಾರೆ ದೇವೇಗೌಡರು. ಇನ್ನುಳಿದ 6 ದಿನ ರಾಜ್ಯದ ವಿವಿಧೆಡೆ ಮತಬೇಟೆಗೆ ಇಳಿಯಲಿದ್ದಾರೆ.
ರಾಜ್ಯದಲ್ಲಿ ನಿರಂತರವಾಗಿ ಪ್ರಚಾರ ನಡೆಸ್ತಾ ಇರುವಂತಹ ರಾಹುಲ್ ಗಾಂಧಿ ಇವತ್ತು ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಮತಭೇಟೆಯನ್ನು ನಡೆಸ್ತಾರೆ. ಇವತ್ತು ಕಲಬುರಗಿ, ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಚಾರ ನಡೆಸಲಿದ್ದು ಜೇವರ್ಗಿಯಲ್ಲಿ ಬೃಹತ್ ಸಮಾವೇಶವನ್ನು ನಡೆಸ್ತಾರೆ. ಜೇವರ್ಗಿ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಜಯ್ ಸಿಂಗ್ ಪರವಾಗಿ ಮತ ಯಾಚಿಸುತ್ತಾರೆ. ಮಧ್ಯಾಹ್ನ ಕೊಪ್ಪಳದ ಕುಷ್ಟಗಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಅಮರೇಗೌಡ ಬಯ್ಯಾಪುರ ಪರ ಪ್ರಚಾರವನ್ನು ನಡೆಸುತ್ತಾರೆ. ಕುಷ್ಟಗಿಯಲ್ಲಿ ಮಹಿಳೆಯರೊಂದಿಗೆ ರಾಹುಲ್ ಗಾಂಧಿ ಸಂವಾದ ಕೂಡ ನಡೆಸುತ್ತಾರೆ. ಇತ್ತ ಬೆಂಗಳೂರಿನ ಬಸವನಗುಡಿಯಲ್ಲಿ ಯುಬಿ ವೆಂಕಟೇಶ್ ಪರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರೋಡ್ ಶೋವನ್ನು ನಡೆಸಿ ಮತಯಾಚನೆಯನ್ನ ಮಾಡ್ತಾರೆ. ಮತ್ತೊಂದು ಕಡೆ ವರುಣಾದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ನಟ ದುನಿಯಾ ವಿಜಯ್ ಮೇ 4ರಂದು ಪ್ರಚಾರ ನಡೆಸುವುದಕ್ಕೆ ತೀರ್ಮಾನಿಸಿದ್ದಾರೆ. ವೆಲ್ಕಮ್ ಬ್ಯಾಕ್. ಮೈಸೂರಿನ ಸಿದ್ದರಾಮನ ಹುಂಡಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ನಡೆದಿದೆ. ಬಿಜೆಪಿ ಕಾರ್ಯಕರ್ತ ನಾಗೇಶ್ ಕಾಲಿಗೆ ಪೆಟ್ಟಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಿದ್ದರಾಮಯ್ಯ ಅಣ್ಣನ ಮನೆ ಮುಂದೆ ಪ್ರಚಾರ ಮಾಡುವಾಗ ಗಲಾಟೆಯಾಗಿದೆ. ಈ ಬಗ್ಗೆ ರಾಯಚೂರಲ್ಲಿ ಪ್ರತಿಕ್ರಿಯಿಸಿರುವ ಸಿದ್ದರಾಮಯ್ಯ, ಗಲಾಟೆ ವಿಚಾರ ಗೊತ್ತಿಲ್ಲ, ಆದರೆ ಯಾರೇ ಪ್ರಚಾರ ಮಾಡಿದ್ರೂ ಅಡ್ಡಿಪಡಿಸಬಾರದು ಅಂತ ಹೇಳಿದ್ದಾರೆ. ಯಾರೇ ಪ್ರಚಾರ ಮಾಡಿದ್ರು ಕೂಡ ಜೆಡಿಎಸ್ನವ್ರು ಮಾಡಲಿ, ಬಿಜೆಪಿಯವ್ರು ಮಾಡಲಿ, ಕಾಂಗ್ರೆಸ್ನವ್ರು ಮಾಡಲಿ, ಯಾರು ಕೂಡ ಅಡ್ಡಿಪಡಿಸಬಾರದು. ನನ್ಗೆ ಗೊತ್ತಿಲ್ಲ, ಕೇಳ್ತೀನಿ ಈಗ ಕೇಳ್ಬಿಟ್ಟು ಹೇಳ್ತೀನಿ. ಯಾರೇ ಪ್ರಚಾರ ಮಾಡಿದ್ರು ಕೂಡ ಜೆಡಿಎಸ್ನವ್ರು ಮಾಡಲಿ. ಇವತ್ತು ಗೀತಾ ಶಿವರಾಜ್ಕುಮಾರ್ ಕಾಂಗ್ರೆಸ್ನ ಸೇರ್ಪಡೆಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಸುರಭದಲ್ಲಿ ಸಹೋದರ ಮಧು ಬಂಗಾರಪ್ಪ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಅವರು ಕಾಂಗ್ರೆಸ್ನ ಸೇರ್ಕೊಳ್ತಾರೆ ಅಂತ ಹೇಳಲಾಗಿದೆ. ಮಧು ಬಂಗಾರಪ್ಪ ಅವರನ್ನ ಗೆಲ್ಲಿಸುವುದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನು ರೂಪಿಸಿದ್ದು ಇವತ್ತೇ ಗೀತಾ ಶಿವರಾಜ್ಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿ ಪ್ರಚಾರಕ್ಕೆ ಇಳಿತಾರೆ ಅಂತ ಹೇಳಿದ್ದಾರೆ. ಈ ಹಿಂದೆ ಜೆಡಿಎಸ್ನಿಂದ ಸಂಸದ ಸ್ಥಾನಕ್ಕೆ ಸ್ಪರ್ಧೆ ಕೂಡ ಮಾಡಿದ್ರು. ಉತ್ತರಾಖಂಡದಲ್ಲಿರುವಂತಹ ಕೇದಾರನಾಥನ ದೇಗುಲಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಏಪ್ರಿಲ್ 25ರಿಂದ ಪರಮೇಶ್ವರನ ದರ್ಶನಕ್ಕೆ ಅವಕಾಶ ಕಲ್ಪಿಸಿರುವುದರಿಂದ ಭಕ್ತರು ಕೇದಾರನಾಥನ ದರ್ಶನಕ್ಕೆ ಬರ್ತಾ ಇದ್ದಾರೆ. ಇನ್ನು ಕೇದಾರನಾಥದಲ್ಲಿ ಹಿಮಪಾತ ಹೆಚ್ಚಾಗ್ತಾ ಇದ್ದು ಭಕ್ತರು ಹಿಮದ ರಾಶಿ ನಡುವೆಯೇ ಆಗಮಿಸ್ತಾ ಇದ್ದಾರೆ. ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಹೂವಂಟ ಮಾವ ಖ್ಯಾತಿಯ ಸಮಂತಾ ಪ್ರಭು ಹಾಗೂ ತೆಲುಗು ನಿರ್ಮಾಪಕ ಚಿಟ್ಟಿ ಬಾಬು ಕಿತ್ತಾಟ ಮತ್ತೊಂದು ಮಗ್ಗಲಿಗೆ ತಿಳ್ಕೊಂಡಿದೆ. ಸಮಂತಾ ಕೆರಿಯರ್ ಮುಗೀತು ಅಂತ ಕುಟುಕಿದ್ದಂತಹ ಚಿಟ್ಟಿ ಬಾಬುಗೆ ಕಿವಿಯಲ್ಲಿ ಕೂದಲು ಬೆಳೆಯೋದಕ್ಕೆ ಏನಂತಾರೆ ಅಂತ ಕುಹಕ ಆಡಿದ್ರು ಸಮಂತಾ. ಅದಕ್ಕೆ ಪ್ರತಿಯಾಗಿ ಈಗ ಚಿಟ್ಟಿ ಬಾಬು ಸಮಂತಾಗೆ ವಯಸ್ಸಾಯಿತು, ಆಕೆಗೆ ಈಗ 18-20 ವಯಸ್ಸಲ್ಲ ಅಂತ ಗೇಲಿ ಮಾಡಿದ್ದಾರೆ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.